ಎಲ್ಲರಿಗೂ ಸ್ಪರ್ಧಾ ಅಡ್ಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪರಶುರಾಮ್. ಇಂದು ನಾವು ನಂಬರ್ ಬಗ್ಗೆ ಅಭ್ಯಸಿಸೋಣ. ಟುಡೇ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ನಂಬರ್. ಇನ್ ದ ಟಾಪಿಕ್ ವಾಟ್ ಈಸ್ ನಂಬರ್ ಅಂಡ್ ಕೈಂಡ್ಸ್ ಆಫ್ ನಂಬರ್ಸ್ ಅಂಡ್ we are also know about the what is the singular number and the what is the plural number. First we discuss about the number. What is number? A word which indicates whether a noun is singular or plural is known as number. ಅಂದರೆ ಇಲ್ಲಿ ನಾಮಪದವು ಏಕವಚನ ಅಥವಾ ಬಹುವಚನವಾಗಿದೆ ಎಂದು ತಿಳಿಯಲು ಬಳಸುವಂತಹ ಪದಗಳಿಗೆ ಏನಂತಾರೆ ಅಂತಂದ್ರೆ ನಂಬರ್ ಎಂದು ಕರೆಯುತ್ತಾರೆ. ಈ ಕೈಂಡ್ಸ್ ಆಫ್ ನಂಬರ್ಸ್ ಅಂದ್ರೆ ನಂಬರ್ ನಲ್ಲಿ ಎಷ್ಟು ವಿಧಗಳಿವೆ ಅಂತಂದ್ರೆ ಎರಡು ವಿಧಗಳು. ಅವು ಅಂದ್ರೆ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಎರಡು ಅಂದ್ರೆ ಒಂದನೇದು ದ ಸಿಂಗುಲರ್ ನಂಬರ್, ಎರಡನೇದು ಯಾವ್ದಂದ್ರೆ ದ ಪ್ಲೂರಲ್ ನಂಬರ್. Today first we discuss about the what is the singular number. The singular number ಅಂದ್ರೆ ಏನು ತಿಳ್ಕೊಂಬರ್. A noun which denotes one person or thing is known as singular number. ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತುವನ್ನು ಸೂಚಿಸುವಂತಹ ಪದಗಳಿಗೆ ಇಲ್ಲಿ ನಾವು ಸಿಂಗುಲರ್ ನಂಬರ್ ಅಂದ್ರೆ ಏಕವಚನ ಎಂದು ಕರೆಯುತ್ತೇವೆ. ಈಗ ಏಕವಚನ ಉದಾಹರಣೆಗಳು ನೋಡ್ರಿ. ಈಗ ಅಲ್ಲಿ ಕೇವಲ ಒಂದಂತ ಸೂಚಿಸಬೇಕು. ಒಂದು ಅಥವಾ ಒಬ್ಬ ವ್ಯಕ್ತಿಯನ್ನು ಸೂಚಿಸುವಂತಹ ಪದಗಳಿಗೆ ಏನಂತಾರ ಅಂತಂದ್ರೆ ಸಿಂಗುಲರ್ ಅಂದ್ರೆ ಏಕವಚನ ಎಂದು ಕರೆಯುತ್ತಾರೆ. ಇಲ್ಲಿ ಎಕ್ಸಾಂಪಲ್ ನೋಡೋದಾದ್ರೆ ಟ್ರೀ ಅಂದ್ರೆ ಇಲ್ಲಿ ಒಂದು ಮರ ಬರ್ತದೆ. ಒಂದು ಮರ ಇಲ್ಲಿ ಒಂದನ್ನು ಸೂಚಿಸಲಾಗ್ತದೆ. ಆ ಪದಗಳೇನು ಏಕವಚನವಾಗುತ್ತವೆ. ಈಗ ಮ್ಯಾನ್ ಒಬ್ಬ ಮನುಷ್ಯ ಇಲ್ಲಿ ಒಬ್ಬ ಹುಡುಗ ಬಾಯ್, ಗರ್ಲ್. ಒಂದ್ ವೇಳೆ ಬಾಯ್ಸ್ ಅಂತಿತ್ತಂದ್ರೆ ಅದು ಒಂದ್ ಅಥವಾ ಒಂದಕ್ಕಿಂತ ಹೆಚ್ಚನ್ನು ಸೂಚಿಸ್ತೈತಿ. ಇಲ್ಲಿ ಕೇವಲ ಬಾಯ್ ಅಂದ್ರೆ ಇಲ್ಲಿ ಕೇವಲ ಒಂದೊಂದು ಸೂಚಿಸ್ಲತ್ತದ. ಇಲ್ಲಿ ಗರ್ಲ್ ಬಿ ಒಂದೊಂದು ಸೂಚಿಸ್ಲತ್ತದ. ಇಲ್ಲಿ ಮ್ಯಾನ್ ಬಿ ಏನಂತದ ಒಂದೊಂದು ಸೂಚಿಸ್ಲತ್ತದ. ಟ್ರೀ ಬಿ ಒಂದೊಂದು ಸೂಚಿಸ್ಲತ್ತದ. ಪೆನ್ ಬಿ ಏನು ಒಂದೊಂದು ಸೂಚಿಸ್ಲತ್ತದ. ಬೋರ್ಡ್ ಒಂದೊಂದು ಸೂಚಿಸ್ಲತ್ತದ. ಮ್ಯಾಪ್ ಹಿಂಗೆ ಕೇವಲ ಒಂದೊಂದು ಸೂಚಿಸುವಂತಹ ಪದಗಳಿಗೆ ಏಕವಚನ ಎಂದು ಕರೆಯುತ್ತೇವೆ. ಇಂಗ್ಲಿಷ್ ನಲ್ಲಿ ದ ಸಿಂಗುಲರ್ ನಂಬರ್ ಎಂದು ಕರೆಯುತ್ತೇವೆ. ಅಂಡ್ ನೆಕ್ಸ್ಟ್ ಈಗ ದ ಪ್ಲೂರಲ್ ನಂಬರ್. ವಾಟ್ ಇಸ್ ದ ಪ್ಲೂರಲ್ ನಂಬರ್ ಅಂತಂದ್ರೆ a noun which denotes more than one person or thing is known as plural number. ಇಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಕೇವಲ ಒಂದಕ್ಕಿಂತ ಹೆಚ್ಚು ವ್ಯಕ್ತಿ ಅಥವಾ ಒಂದಕ್ಕಿಂತ ಹೆಚ್ಚು ವಸ್ತುಗಳನ್ನು ಸೂಚಿಸುವಂತಹ ಪದಗಳಿಗೆ ನಾಮಪದಗಳಿಗೆ ಏನಂತಾರ ಅಂತಂದ್ರೆ ಇಲ್ಲಿ ಬಹುವಚನ ಎಂದು ಕರೆಯುತ್ತೇವೆ. ಒಂದಕ್ಕಿಂತ ಹೆಚ್ಚು ಅಂದ್ರೆ ಒಂದಕ್ಕಿಂತ ಹೆಚ್ಚು ಇರಬೇಕು. ಒಂದಕ್ಕಿಂತ ಹೆಚ್ಚು ವ್ಯಕ್ತಿ ಅಥವಾ ವಸ್ತುಗಳನ್ನು ಸೂಚಿಸುವಂತಹ ಪದಗಳಿಗೆ ಏನೆಂದು ಕರೀತಾರೆ ಅಂತಂದ್ರೆ ಇಲ್ಲಿ ಬಹುವಚನ ಎಂದು ಕರೆಯುತ್ತಾರೆ. ಈಗ ಟ್ರೀ ಕೇವಲ ಇಲ್ಲಿ ಒಂದೊಂದು ಸೂಚಿಸ್ಲತ್ತಿದೆ. ಆದ್ರೆ ಇಲ್ಲಿ ಟ್ರೀಸ್ ಅಂದ್ರೆ ಒಂದಕ್ಕಿಂತ ಹೆಚ್ಚು. ಮರಗಳು ಅಲ್ಲಿ ಮರಗಳು ಅಂತ ಹೇಳ್ತೇವೆ. ಟ್ರೀಸ್. ಮೆನ್ ಮನುಷ್ಯರು, ಬಾಯ್ಸ್ ಹುಡುಗರು, ಗರ್ಲ್ಸ್ ಹುಡುಗಿಯರು. ಇಲ್ಲಿ ಬಾಯ್ಸ್, ಗರ್ಲ್ಸ್, ಮೆನ್, ಟ್ರೀಸ್ ಇಲ್ಲಿ ನೋಡ್ತಾವ ಒಂದಕ್ಕಿಂತ ಹೆಚ್ಚು ಸೂಚಿಸ್ಲತ್ತಾವ. ಒಂದಕ್ಕಿಂತ ಹೆಚ್ಚು ಸೂಚಿಸುವ ಪದಗಳಿಗೆ ಏನಂತಾರೆ ಬಹುವಚನ ಎನ್ನುತ್ತಾರೆ. ಹೌ ಟು ಫಾರ್ಮ್ ಪ್ಲೂರಲ್ಸ್ ಅಂದ್ರೆ ಈಗ ಸಿಂಗುಲರ್ ಇಂದ ಪ್ಲೂರಲ್ ಹ್ಯಾಂಗ್ ಮಾಡ್ಬೇಕಂತ ಇಲ್ಲಿ ನಿಯಮಗಳವ. ಒಂದೊಂದು ನಿಯಮಗಳ ತಿಳ್ಕೊತ ಹೋಗಾರೆ. ಈ ಫಸ್ಟ್ ನಿಯಮ ಏನದಂತಂದ್ರ ಮೋಸ್ಟ್ ನೌನ್ ಫಾರ್ಮ್ ದೇರ್ ಪ್ಲೂರಲ್ಸ್ ಬೈ ಆಡಿಂಗ್ ಎಸ್ ಟು ದ ಸಿಂಗುಲರ್. ಅಂದರೆ ಹೆಚ್ಚು ನಾಮಪದಗಳು ಸಿಂಗುಲರ್ ಗೆ ಎಸ್ ಸೇರಿಸುವ ಮೂಲಕ ಅಲ್ಲಿ ಏನಾಗ್ತಾವ ಪ್ಲೂರಲ್ ಆಯ್ತಾವ. ಈಗ ಒಂದು ಬಲೂನ್ ಅದ. ಬಲೂನ್ ಇಲ್ಲೇನು ಎಸ್ ಸೂಚಿಸಿದೆವು, ಎಸ್ ಸೇರಿದ್ರೆ ಅದೇನಾಯ್ತು ಪ್ಲೂರಲ್ ಆಯ್ತು. ಹಿಂಗ ಹೆಚ್ಚಿನ ನಾಮಪದಗಳಿಗೇನು ಎಸ್ ಸೇರಿಸುವ ಮೂಲಕ ಅಲ್ಲಿ ಇದು ಬಹುವಚನವಾಗುತ್ತವೆ. ಈಗ ಬಲೂನ್ ಅದ. ಬಲೂನ್ ಅಂದು ಸಿಂಗುಲರ್ ಅಂದ್ರೆ ಇಲ್ಲಿ ಬಲೂನ್ ಅಂದ್ರೆ ಒಂದೇ ಬಲೂನ್ ಸೂಚಿಸ್ತೇವೆ. ಆದ್ರೆ ನಾವು ಬಲೂನ್ಸ್ ಅಂತ ಬರ್ದೇವ್ ಅಂದ್ರ ಒಂದಕ್ಕಿಂತ ಹೆಚ್ಚು ಬಲೂನ್. ಈಗ ಇಲ್ಲಿ ಏನ್ ಮಾಡ್ತೇವೆ ನಾವು ಎಸ್ ಇಷ್ಟೇ ಸೇರಿಸ್ಲತ್ತೇವ್. ಬಲೂನ್ ಕ ಎಸ್ ಸೇರಿದೇವ್. ಬಲೂನ್ ಕ ಎಸ್ ಸೇರಿದ್ರೆ ಇಲ್ಲಿ ಏನಾಯ್ತು ಪ್ಲೂರಲ್ ಆಯ್ತು. ಈಗ ಫೇಸ್ ಅಂದ್ರೆ ಮುಖ, ಫೇಸಸ್ ಅಂದ್ರೆ ಮುಖಗಳು. ಇಲ್ಲಿ ಎಸ್ ಸೇರಿದೇವ್. ಎಸ್ ಸೇರಿಸ್ಲತ್ತಿದೇವ್. ಖಾಲಿ ಎಸ್ ಸೇರಿದ್ರೆ ಇಲ್ಲಿ ಏನಾಯ್ತು ಪ್ಲೂರಲ್ ಫಾರ್ಮ್ ಆಯ್ತು. ಈಗ ಲಾಯನ್ ಅಂದ್ರೆ ಸಿಂಹ, ಲಯನ್ಸ್ ಅಂದ್ರೆ ಸಿಂಹಗಳು. ಇಲ್ಲಿ ಎಸ್ ಸೇರಿದ್ರೆ ಇಲ್ಲಿ ಏನಾಯ್ತು ಪ್ಲೂರಲ್ ಆಯ್ತು. ಡೇಸ್ ಇಲ್ಲಿ ಸಿಂಗುಲರ್ ಇತ್ತು. ಇಲ್ಲಿ ಎಸ್ ಸೇರಿದ್ರೆ ಏನಾಯ್ತು ಪ್ಲೂರಲ್ ಆಯ್ತು. ಸ್ಟೇಟ್ಸ್ ಇಲ್ಲಿ ಬಿ ಎಸ್ ಸೇರಿದೇವು. ಖಾಲಿ ಇಲ್ಲಿ ಏನ್ ಮಾಡಿದೆವು ಎಸ್ ಇಟೇ ಸೇರಿಸಿದೆವು. ಎಸ್ ಸೇರಿದ್ರೆ ಏನಾಯ್ತು ಪ್ಲೂರಲ್ ಆಯ್ತು. ಲೇಕ್ಸ್ ಇಲ್ಲಿ ಎಸ್ ಸೇರಿಸುವ ಮೂಲಕ ಪ್ಲೂರಲ್ ಆಯ್ತು. ಈಗ ಮುಂದೆ ಎರಡನೇ ನಿಯಮ ಏನಂದ್ರ ನೌನ್ಸ್ ಎಂಡಿಂಗ್ ವಿತ್ CH, S, SS, SH, X
ಫಾರ್ಮ್ ದೇರ್ ಪ್ಲೂರಲ್ಸ್ ಬೈ ಆಡಿಂಗ್ ಎಸ್ ಟು ದ ಸಿಂಗುಲರ್. ಅಂದ್ರೆ ಕೆಲವು ನಾಮಪದಗಳು ಏನಾಯ್ತವ ಎದರಿಂದ ಮುಕ್ತ ಆಯ್ತಾವ ಅಂದ್ರ ಸಿ ಎಚ್ ಲಿಂದ ಎಸ್ ಡಬಲ್ ಎಸ್ ಎಸ್ ಎಚ್ ಎಕ್ಸ್ ಇದ್ರಲಿಂದ ಮುಕ್ತಾಯ ಆದಂತಂದ್ರ ಅದು ಸಿಂಗುಲರ್ ಅದು ಪದ ಸಿಂಗುಲರ್ ಇತ್ತಂದ್ರ ಅದಕ್ಕ ಇ ಎಸ್ ಎಂಬತ್ತು ಸೇರಿಸಿ ಅದು ಇ ಎಸ್ ಸೇರಿದ್ರೆ ಅದೇನಾಯ್ತದ ಪ್ಲೂರಲ್ ಆಯ್ತದ. ಈಗ ಅಂತ ಪದಗಳು ಯಾವ ನೋಡ್ಬೇಕು. ಈಗ ಬಿ ಬಿ ಬ್ಯಾಚ್ ಬಿ ಎ ಟಿ ಸಿ ಎಚ್ ಇಲ್ಲಿ ಕೊನೆಗೆ ಏನಾಗ್ತದ ಸಿ ಎಚ್ ಲಿಂದ ಮುಕ್ತಾಯ ಆಗ್ತದ. ಸಿ ಎಚ್ ಲಿಂದ ಮುಕ್ತಾಯ ಆಗತ್ತದ ಅದಕ್ಕೆ ಅಂತಕ್ಕೆಲ್ಲ ಏನ್ ಸೇರಿಸಬೇಕು ಇ ಎಸ್ ಸೇರಿಸಬೇಕು. ಇ ಎಸ್ ಸೇರಿಸಿದ್ರೆ ಎಲ್ಲ ಏನಾಯ್ತದ ಪ್ಲೂರಲ್ ಫಾರ್ಮ್ ಆಯ್ತದ. ಈಗ ಬ್ಯಾಚ್ ಈಗ ಪ್ಲೂರಲ್ ಫಾರ್ಮ್ ಮಾಡ್ಬೇಕಂದ್ರೆ ಇದಕ್ಕೆ ನೋಡ್ಬೇಕು ಇ ಎಸ್ ಸೇರಿಸಬೇಕು. ಇ ಎಸ್ ಸೇರಿಸಿದ್ರೆ ಏನಾಯ್ತದ ಅದು ಪ್ಲೂರಲ್ ಫಾರ್ಮ್ ಆಯ್ತದ. ಈ ಕ್ಯಾಚ್ ಸಿ ಎಚ್ ಕೊನೆಗೆ ಏನಾಗ್ತದ ಕ್ಯಾಚ್ ಸಿ ಎಚ್ ಲಿಂದ ಮುಕ್ತಾಯ ಆಗತ್ತದ. ಸಿ ಎಚ್ ಲಿಂದ ಮುಕ್ತಾಯ ಆಗತ್ತದ ಅದಕ್ಕೆ ಏನ್ ಸೇರಿಸಬೇಕು ಇ ಎಸ್ ಎಂಬ ಪದ ಸೇರಿಸಿದ್ರೆ ಅಲ್ಲೇನಾಯ್ತದ ಕ್ಯಾಚಸ್ ಪ್ಲೂರಲ್ ಫಾರ್ಮ್ ಆಯ್ತದ. ಈಗ ಫಾಕ್ಸ್ ಇಲ್ಲಿ ಅಂತದ ಎಕ್ಸ್ ಲಿಂದ ಪದ ಕೊನೆಗೊಳ್ಳತದ. ಎಕ್ಸ್ ಲಿಂದ ಪದ ಕೊನೆಗೊಳ್ಳತ ಅಂತ ತಿಳ್ಕೊರೆ ಅಲ್ಲಿ ನಾವು ಇ ಎಸ್ ಸೇರಿಸಬೇಕು. ಇ ಎಸ್ ಸೇರಿಸಿದ್ರೆ ಅಲ್ಲಿ ಏನಾಯ್ತದ ಪ್ಲೂರಲ್ ಫಾರ್ಮ್ ಆಯ್ತದ. ಈಗ ಫಾಕ್ಸ್ ಗೆ ಇ ಎಸ್ ಸೇರಿದ್ರೆ ಏನಾಯ್ತದ ಫಾಕ್ಸೆಸ್ ಏನು ಪ್ಲೂರಲ್ ಫಾರ್ಮ್. ಕ್ರಾಸ್ ಈಗ ಡಬಲ್ ಎಸ್ ಅದ ಡಬಲ್ ಎಸ್ ಕೊನೆ ಪದ ಕೊನೆಗೊಳ್ಳತಂತಂದ್ರ ಕ್ರಾಸ್ ಇದಕ್ಕ ಇ ಎಸ್ ಸೇರಿಸಬೇಕು. ಇ ಎಸ್ ಸೇರಿದ್ರೆ ಅಲ್ಲಿ ಏನಾಯ್ತದ ಪ್ಲೂರಲ್ ಫಾರ್ಮ್ ಆಯ್ತದ. ಇ ಎಸ್ ಸೇರಿದ್ರೆ ಏನಾಯ್ತದ ಪ್ಲೂರಲ್ ಫಾರ್ಮ್ ಕ್ರಾಸೆಸ್. ಈಗ ಬ್ರಷ್ ಎಸ್ ಎಚ್ ಲಿಂದ ಪದ ಕೊನೆಗೊಳ್ಳತದ ಇದಕ್ಕೆ ಎಸ್ ಸೇರಿದೆ ಅಂದ್ರ ಪ್ಲೂರಲ್ ಫಾರ್ಮ್ ಬ್ರಷೆಸ್. ಬಸ್ ಇದು ಎಸ್ ಪದಲಿಂದ ಎಸ್ ಲಿಂದ ಕೊನೆಗೊಳ್ಳತದ. ಎಸ್ ಲಿಂದ ಕೊನೆಗೊಳ್ಳತಂದ್ರ ಅದಕ್ಕೆ ಎಸ್ ಸೇರಿದ್ರು ಬಸ್ಸೆಸ್ ಅಂದ್ರ ಪ್ಲೂರಲ್ ಫಾರ್ಮ್ ಆಯ್ತದ. ಈಗ ಮತ್ತ ಮೂರನೇದ ಅದ್ರ ಮುಂದೆ ನಿಮ್ಮ ನೌನ್ಸ್ ಎಂಡಿಂಗ್ ವಿತ್ ವೈ ಅಂದ್ರೆ ನಾಮ ಪದಗಳು ವಾಯ್ಲಿಂದ ಕೊನೆಗೊಳ್ಳಬೇಕು. ವಿಚ್ ಹ್ಯಾವ್ ಕಾನ್ಸನೆಂಟ್ ಫಾರ್ಮ್ ದೇರ್ ಪ್ಲೂರಲ್ ಬೈ ಚೇಂಜಿಂಗ್ ವೈ ಇಂಟು ಐ ಎಸ್. ವಾಯ್ಲಿಂದ ಕೊನೆಗೊಂಡು ಅದ್ರ ಹಿಂದಿನ ಪದ ಅಂದ್ರ ಅದ್ರ ಹಿಂದಿನ ಪದ ಇರಬೇಕು ಕಾನ್ಸನೆಂಟ್ ವ್ಯಂಜನ ಇರಬೇಕು. ವ್ಯಂಜನ ಇತ್ತಂದ್ರ ಅಲ್ಲಿ ವಾಯ್ದ ಜಾಗದಾಗ ಐ ಎಸ್ ಸೇರಿಸಬೇಕು. ಐ ಇ ಎಸ್ ಸೇರಿಸಿರೋದೇನದ ಪ್ಲೂರಲ್ ಫಾರ್ಮ್ ಆಯ್ತದ. ಈಗ ಅಂತ ಪದಗಳವ ನೋಡ್ಬೇಕ. ಆರ್ಮಿ ಇಲ್ಲ ವಾಯ್ಲಿಂದ ಹಿಂದೆಯಿಂದ ಕಾನ್ಸನೆಂಟ್ ಅದ ಅಸಲಿಂದ ಅದಕ್ಕ ಐ ಇ ಎಸ್ ಸೇರಿಸಬೇಕು. ಐ ಇ ಎಸ್ ಸೇರಿದ್ರಲ್ಲ ಏನೈತದ ಪ್ಲೂರಲ್ ಫಾರ್ಮ್ ಆಯ್ತದ. ಈಗ ಕಾಪಿ ವಾಯ್ಕ ಐ ಎಸ್ ಸೇರಿಸಬೇಕು. ಐ ಎಸ್ ಸೇರಿದ್ರೆ ಪ್ಲೂರಲ್ ಫಾರ್ಮ್ ಆಯ್ತದ ಕಾಪೀಸ್. ಬೇಬಿ ಬೇಬೀಸ್. ಡ್ಯೂಟೀಸ್. ಸಿಟೀಸ್. ಫ್ಯಾಮಿಲೀಸ್. ಫ್ಲೈ ಇಲ್ಲಿ ಕೊನೆ ಪದ ವಾಯದ ಐ ಎಸ್ ಸೇರಿದ್ರೆ ಫ್ಲೈಸ್. ಡೈರೀಸ್. ಒಂದ್ ವೇಳೆ ಯಾವ್ದೇ ಒಂದು ನಾಮಪದ ವಾಯ್ಲಿಂದ ಕೊನೆಗೊಳ್ಳತ್ತ. ಈಗ ಜಾಯ್ ಅದ ಇದು ಬಿ ವಾಯ್ಲಿಂದ ಕೊನೆಗೊಳ್ಳತ್ತ. ಅದ್ರ ಹಿಂದಿನ ಪದ ಓವೆಲ್ ಇತ್ತು ಅಂತ ತಿಳ್ಕೊರ. ಓವೆಲ್ ಎ ಇ ಐ ಓ ಯು ಇವೇನವ ಓವೆಲ್ಸ್ ಅವ. ಒಂದ್ ವೇಳೆ ಇದು ಓವೆಲ್ ಇತ್ತು ಅಂತ ತಿಳ್ಕೊರ ಆಗೇನ್ ಸೇರಿಸಬೇಕು ಎಸ್ ಸೇರಿಸಬೇಕು. ಜಾಯ್ಸ್ ಆಗ ಎಸ್ ಸೇರಿಸಬೇಕು. ಆಗೇನದ ಪ್ಲೂರಲ್ ಫಾರ್ಮ್ ಆಯ್ತದ. ಒಂದ್ ವೇಳೆ ಓವೆಲ್ ಇದ್ರ ಮಾತ್ರ ಇಲ್ಲಿ ಕಾನ್ಸನೆಂಟ್ ಇದ್ರ ಐ ಇ ಎಸ್ ಸೇರಿಸಬೇಕು. ಈಗ ಮುಂದೆ ಮೋಸ್ಟ್ ನೌನ್ಸ್ ಎಂಡಿಂಗ್ ವಿತ್ ಓ ಆರ್ ಟರ್ನ್ ಇಂಟು ಬೈ ಆಡಿಂಗ್ ಇ ಎಸ್ ಟು ದ ಸಿಂಗುಲರ್. ಅಂದ್ರ ಯಾವುದೇ ನಾಮಪದಗಳು ಓಲಿನ ಕೊನೆಗೊಳ್ಳತ್ತ ತಿಳ್ಕೊರ. ಓಲಿನ ಕೊನೆಗೊಳ್ಳತ್ತಂದ್ರ ಅಲ್ಲಿ ನಾವು ಇ ಎಸ್ ಸೇರಿಸಬೇಕು. ಇ ಎಸ್ ಸೇರಿದ್ರೆ ಅದೇನೈತದ ಪ್ಲೂರಲ್ ಫಾರ್ಮ್ ಆಯ್ತದ. ಈಗ ಬಫೆಲೋ ಏನಿ ಓಲಿಂದ ಕೊನೆಗೊಳ್ಳತ್ತದ. ಇದು ಓಲಿಂದ ಕೊನೆಗೊಳ್ಳತ್ತ ಅಂತ ತಿಳ್ಕೊರ ಅಲ್ಲಿ ಇ ಎಸ್ ಸೇರಿಸಬೇಕು. ಇ ಎಸ್ ಸೇರಿದ್ರೆ ಅದೇನೈತದ ಬಫೆಲೋಸ್. ಹೀರೋಸ್. ಪೊಟೆಟೋಸ್. ಎಕೋಸ್. ಮ್ಯಾಂಗೋಸ್. ಟೊಮೆಟೋಸ್. ಹಿಂಗ ಓನಿನ್ ಕೊನೆಗೊಂಡಿ ಅಲ್ಲಿ ಇದು ಸಿಂಗಲ್ ಇರ್ತಂದ್ರ ಇ ಎಸ್ ಸೇರಿಸಬೇಕು. ಇ ಎಸ್ ಸೇರಿದ್ರೆ ಅದೇನೈತದ ಪ್ಲೂರಲ್ ಫಾರ್ಮ್ ಆಯ್ತದ. ಸಮ್ ನೌನ್ಸ್ ಫಾರ್ಮ್ ದೇರ್ ಪ್ಲೂರಲ್ ಬೈ ಓವೆಲ್ ಚೇಂಜ್ ಅಂದ್ರೆ ಕೆಲವು ನಾಮಪದಗಳು ಸ್ವರ ಚೇಂಜ್ ಮಾಡಿದ್ರೆ ಏನಾಯ್ತದ ಅಲ್ಲಿ ಪ್ಲೂರಲ್ ಫಾರ್ಮ್ ಆಯ್ತದ. ಹಂಗೆ ಯಾವ ನಾಮಪದಗಳು ಅಂತ ನೋಡೋಣ. ಆ ನಾಮಪದಗಳು ಅಂದ್ರ ಮ್ಯಾನ್ ಅಂದ್ರ ಸಿಂಗುಲರ್. ಮ್ಯಾನ್ ಅಂದ್ರೆ ಮನುಷ್ಯ ಅಲ್ಲ ಒಬ್ಬನೇ ಒಂದೇನ್ ಸೂಚಿಸಲತ್ತದ. ಅದೇ ನಾವು ಇಲ್ಲಿ ಈಗ ಓವೆಲ್ಸ್ ಯಾವ ಎ ಇ ಐ ಓ ಯು. ಎ ಇ ಐ ಓ ಯು ಇವೇನವ ಓವೆಲ್ಸ್ ಅವ. ಇಲ್ಲಿ ಏನದಲ್ಲಿ ಓವೆಲ್ ಅದ. ಇಲ್ಲಿ ಈಗ ನಾವು ಚೇಂಜ್ ಮಾಡ್ಬೇಕು. ಚೇಂಜ್ ಮಾಡಿದ್ರೆ ಎಂತದ ಪ್ಲೂರಲ್ ಫಾರ್ಮ್ ಆಯ್ತದ. ಮೆನ್ ಏನಾಯ್ತು ಪ್ಲೂರಲ್ ಫಾರ್ಮ್ ಐತೆ. ಹೀಗೆ ಕೆಲವು ನಾಮಪದಗಳು ಓವೆಲ್ ಚೇಂಜ್ ಮಾಡಿದ್ರೆ ಏನಾಯ್ತದ ಪ್ಲೂರಲ್ ಫಾರ್ಮ್ ಆಯ್ತಾವ. ಮ್ಯಾನ್ ಇದೆ ಮೆನ್. ಫೂಟ್ ಇಲ್ಲಿ ನಾವು ಓವೆಲ್ಸ್ ಅವ ಫೀಟ್. ಅಲ್ಲಿ ಓವೆಲ್ ಚೇಂಜ್ ಮಾಡ್ಬೇಕು. ವುಮೆನ್. ಮೌಸ್ ಮೈಸ್. ಟೀತ್. ಚೈಲ್ಡ್ ಚಿಲ್ಡ್ರನ್. ಹೀಗೆ ನಾವು ಓವೆಲ್ಸ್ ಅನ್ನು ಚೇಂಜ್ ಮಾಡಿದಾಗ ಮಾತ್ರ ನಾವು ಇಲ್ಲಿ ಪ್ಲೂರಲ್ ಫಾರ್ಮ್ ಅನ್ನು ಪಡೆದುಕೊಳ್ಳುತ್ತೇವೆ.